ಹಲೋ ಸ್ನೇಹಿತರೆ, ನಾವು ಇಂದು ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಇವತ್ತು ರುಬ್ಬಿ ಮಾಡೋ ಅಂಥ ಬೆಂಡೆಕಾಯಿ ಗೊಜ್ಜಲ್ಲ, ಎಲ್ಲ ಹುರಿದು ಮಾಡೋ ಅಂಥ ಬೆಂಡೆಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿನ ತುರಿ ಒಂದು ಕಪ್ ಅಷ್ಟು. ಇದು ಒಂದು ಗಾರ್ಲಿಕ್ಕು, ಇದು ಗರಂ ಮಸಾಲ, ಕೊತ್ತಂಬರಿ ಪುಡಿ, ಖಾರ, ಅರಿಶಿನ ಇವಿಷ್ಟು. ಇಲ್ಲಿ ಬೆಂಡೆಕಾಯಿ ಒಂದು 1/4 kg ಅಷ್ಟು, 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ. ಒಂದು ದಪ್ಪ ಈರುಳ್ಳಿ, ಇದು ಟೊಮೆಟೊ ಕಾಯಿ, ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ಗೊಜ್ಜಿಗೆ. ಟೊಮೆಟೊ ಕಾಯಿ, ಇದು ಶುಂಠಿ ತೊಳೆದಿಟ್ಕೊಂಡಿದ್ದೀನಿ. ಈ 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಹುರಿದು ಬೆಂಡೆಕಾಯಿ ಪಲ್ಯ ಮಾಡೋದು ನೋಡ್ಕೊಂಬಿಡಿ. ಇಷ್ಟನ್ನು ಹಾಕಿ ಈಗ ಬೆಂಡೆಕಾಯಿ ಪಲ್ಯ ಮಾಡೋಣ ಬನ್ನಿ.